ನೋಡಿ ನೆಕ್ಸ್ಟ್ ಟಾಪಿಕ್ ಕಂಪೌಂಡ್ ಇಂಟ್ರೆಸ್ಟ್. ನೋಡಿ ಕಂಪೌಂಡ್ ಇಂಟ್ರೆಸ್ಟ್ ಕನ್ನಡ ಏನು ಕರೀತಾರೆ? ಚಕ್ರ ಬಡ್ಡಿ. ಕ್ಲಿಯರ್? ನೋಡಿ ಈ ಕಲ್ತಿರೋದೇನು? ಸಿಂಪಲ್ ಇಂಟ್ರೆಸ್ಟ್ ಕಲ್ತ್ರಿ ಅಂದ್ರೇನು? ಸಿಂಪಲ್ ಅಂದ್ರೇನು? ಸರಳ ಬಡ್ಡಿ. ಚಕ್ರ ಬಡ್ಡಿ ಅಂದ್ರೇನು? ಹೆಸರೇ ಗೊತ್ತಾಗುತ್ತೆ. ಬಡ್ಡಿ ಚಕ್ರ ಬಡ್ಡಿ ಅಂದ್ರೇನು? ಬಡ್ಡಿಗೆ ಬಡ್ಡಿ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ ಇದೇ ಎಕ್ಸಾಂಪಲ್ ತಗೊಳ್ಳಿ. ಈಗ ಪ್ರಿನ್ಸಿಪಲ್ ಎಷ್ಟು 1000 ರೂಪಾಯಿ ಅಮೌಂಟ್ ತೊಗೊಂಡು ನಾವು ಸಾಲ ತಿಳ್ಕೊಳ್ಳಿ. ಬಡ್ಡಿ ದರ ಎಷ್ಟು 10% ಇತ್ತು. ಟೈಮ್ ಎಷ್ಟು 2 ವರ್ಷ ಇತ್ತು ಅಂತ ತಿಳ್ಕೊಳ್ಳಿ. ಕ್ಲಿಯರಾ? ಎಷ್ಟು 1000 ರೂಪಾಯಿ ಇಸ್ಕೊಳೋಣ 100ಕ್ಕೆ 10 ರೂಪಾಯಿ ಬಡ್ಡಿ ಹೆಂಗ 2 ವರ್ಷ ಅಂದ್ರ ಸಿಂಪಲ್ ಇಂಟ್ರೆಸ್ಟ್ ಕಂಡಿಡಿ ಅಂದ್ರೆ ಏನ್ ಮಾಡ್ತೀರಿ? PTR ಡಿವೈಡೆಡ್ ಬೈ 100 1000 ಟೈಮ್ ಎಷ್ಟು 2 ವರ್ಷ ರೇಟ್ ಎಷ್ಟು ಅನ್ನ ಡಿವೈಡೆಡ್ ಬೈ 100 ಅದ ನೋಡ್ರಿ ಎಷ್ಟಾಯ್ತಪ್ಪ? 200 ರೂಪಾಯಿ ಬಡ್ಡಿ ಆಯ್ತು. ಹೌದಾ? ಹೇಳ್ತೀರಾ ನೀವು? ಎಷ್ಟು 1000 ರೂಪಾಯಿಗೆ 10 ಬಡ್ಡಿ ಹಂಗ 2 ವರ್ಷಕ್ಕೆ ಎಷ್ಟಾಯ್ತು? 200 ರೂಪಾಯಿ ಬಡ್ಡಿ ಆಯ್ತು. ಕ್ಲಿಯರ್ ಆಯ್ತಾ? ಸೊ 200 ರೂಪಾಯಿ ಬಡ್ಡಿ ಇದು ಏನು? ಸಿಂಪಲ್ ಇಂಟ್ರೆಸ್ಟ್ ಅಂತ ಕಲ್ತೀರಿ ಹಿಂದಿನ ಕ್ಲಾಸ್ನಾಗ. ಚಕ್ರ ಬಡ್ಡಿ ಅಂದ್ರೆ ಏನ್ರಿ? ಈ ಬಡ್ಡಿ ಮತ್ ಬಡ್ಡಿ ಹಾಕ್ತಾರ. ಕ್ಲಿಯರ್ ಆಯ್ತಾ? ಇಟ್ಟೊತ್ತನ ಏನ್ ಮಾಡ್ತಿದ್ರಿ? ಬರೇ 200 ರೂಪಾಯಿ ಆಯ್ತು. ಸರಳ ಬಡ್ಡಿ ಕಂಡು ಹಿಡಿದ್ರೆ 200 ರೂಪಾಯಿ ಬಂತು, ಮುಗಿತ ಅನ್ಸಲ್ಲ. ಬಟ್ ಚಕ್ರ ಬಡ್ಡಿ ಅಂದ್ರೆ ಏನು? ಈ ಬಡ್ಡಿ ಮತ್ ಬಡ್ಡಿ ಅಂದ್ರೆ 200ಕ್ಕೆ ಮತ್ 10% ಬಡ್ಡಿ 10 ಡಿವೈಡೆಡ್ ಬೈ 100 ಈಜರು 20 ರೂಪಾಯಿ. ಮತ್ತೇನು 200ಕ್ಕೆ 20 ರೂಪಾಯಿ ಮತ್ ಕೊಡ್ಬೇಕು ನಾವು ಬಡ್ಡಿ. ಇದು ಏನು? ಚಕ್ರ ಬಡ್ಡಿ. ಬಡ್ಡಿಗೆ ಬಡ್ಡಿ ಹಾಕೋದು ಚಕ್ರ ಬಡ್ಡಿ. ನೆಕ್ಸ್ಟ್ ನೋಡಿ ಇದಕ್ಕ ಸ್ವಲ್ಪ ಫಾರ್ಮುಲಾ ಏನು ನೋಡಿ. ಚಕ್ರ ಬಡ್ಡಿಗೆ ಒಂದು ಫಾರ್ಮುಲಾ ಏನು? ಇಂಗ್ಲಿಷ್ನಾಗ ಏನು? ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಏನು? ಚಕ್ರ ಬಡ್ಡಿ. ಕಂಪೌಂಡ್ ಇಂಟ್ರೆಸ್ಟ್ ಈಕ್ವಲ್ ಟು P ಇಂಟು 1 ಪ್ಲಸ್ R ಡಿವೈಡೆಡ್ ಬೈ 100 ಇಂಟು T. ನೋಡ್ರಿ ಇಷ್ಟು ದೊಡ್ಡ ಫಾರ್ಮುಲಾ ಅದ. ಏನಿದು? ಕಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡಿಯಾಕ ಫಾರ್ಮುಲಾ ಎಲ್ಲ ಬುಕ್ನಾಗ ಇದು ಕೊಟ್ಟಿರ್ತಾನ. ನೋಡ್ರಿ ಇದ್ರಾಗ CI ಅಂದ್ರೆ ಏನಪ್ಪ? ಕಂಪೌಂಡ್ ಇಂಟ್ರೆಸ್ಟ್. ನೆಕ್ಸ್ಟ್ P ಅಂದ್ರೇನು? ಸೇಮ್ ಪ್ರಿನ್ಸಿಪಲ್. R ಅಂದ್ರೆ ಏನಪ್ಪ? ರೇಟ್. ಟೈಮ್ ಅಂದ್ರೆ T ಅಂದ್ರೆ ಟೈಮ್. ನೋಡ್ರಿ ಇದು ಅಂದ್ರೆ ಏನಪ್ಪ? ಚಕ್ರ ಬಡ್ಡಿ. ಇದು ಅಂದ್ರೆ ಏನ್ರಿ? ಅಸಲು. ಇದು ಅಂದ್ರೆ ಏನ್ರಿ? ಬಡ್ಡಿ ದರ. ಇದು ಅಂದ್ರೆ ಏನ್ರಿ? ಸಮಯ. ಕ್ಲಿಯರ್? ಇದು ಏನು? ಕಂಪೌಂಡ್ ಇಂಟ್ರೆಸ್ಟ್ ಕಂಡು ಹಿಡಿಯಾಕ ಒಂದು ಫಾರ್ಮುಲಾ. ಸುಮ್ಮನೆ ಯಾವ್ದಕ್ಕಿರ್ಲಿ ಬರ್ಕೋರಿ. ನಾ ಏನು ಈ ಫಾರ್ಮುಲಾ ಯೂಸ್ ಮಾಡಲಾರೆ ನಿಮ್ಗೆ ಹೇಳ್ಕೊಡ್ತೀನಿ ಹ್ಯಾಂಗ ಮಾಡ್ಬೇಕು. ಬರ್ಕೋರಿ ಇದನ್ನ. ನೆಕ್ಸ್ಟ್ ನೋಡಿ ಇದು ನಿಮಗೆ ಇರ್ಲತ್ ಬರ್ಸೀನಿ. ಈ ಫಾರ್ಮುಲಾ ನೋಡ್ರಿ ಯೂಸ್ ಮಾಡಲಾರೆ ಹೆಂಗ್ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ನೆಕ್ಸ್ಟ್ ನೋಡಿ ಈಗ ನೋಡಿ ಕ್ವಶನ್ ಏನು? ಒಬ್ಬ ವ್ಯಕ್ತಿ ಅದನ್ನ ಎಷ್ಟು ಸಾಲ ತಗೊಳ್ಳೋಣ? 1000 ರೂಪಾಯಿ ಸಾಲ ತಗೊಳ್ಳೋಣ. ಎಷ್ಟು ಬಡ್ಡಿ ದರ ಎಷ್ಟದ? 10% ಬಡ್ಡಿ ದರ ಅದ. ಟೈಮ್ ಎಷ್ಟು ತಗೊಳ್ಳೋಣ? 3 ವರ್ಷ ತಗೊಳ್ಳೋಣ. ಹಂಗಂದ್ರೆ ಏನ್ ಕಂಡುಹಿಡಿಯಲ್ಲ? ಚಕ್ರ ಬಡ್ಡಿಯನ್ನು ಕಂಡುಹಿಡಿಯಿರಿ. ಕ್ಲಿಯರ್ ಅಂತ? ಸಿಂಪಲ್ ಕ್ವಶನ್ ನೋಡ್ರಿ. ಪ್ರಿನ್ಸಿಪಲ್ ಎಷ್ಟು ಅಂದ್ರೆ ಎಷ್ಟು 1000 ರೂಪಾಯಿ ತಗೊಳ್ಳೋ ಸಾಲ 1000 ರೂಪಾಯಿ ತಗೊಳ್ಳೋಣ. ಬಡ್ಡಿ ದರ ಎಷ್ಟದ? 10% ಅದ. ಟೈಮ್ ಎಷ್ಟದ? 3 ವರ್ಷ. ಏನ್ ಕಂಡುಹಿಡಿಯತ್ತಾನ? ಚಕ್ರ ಬಡ್ಡಿ. ನೋಡ್ರಿ ನಿಮ್ಗೆ 2 ತರ ಹೇಳ್ತೀನಿ. ಈ ತರ ಫಾರ್ಮುಲಾ ಹಾಕಿದ್ರೆ ಎಷ್ಟು ಕಷ್ಟ ಅದ ನೋಡ್ರಿ. CI ಕೊಟ್ಟು ಫಾರ್ಮುಲಾ ಏನ್ ಬರ್ಸಿನಪ್ಪ? P ಇಂಟು 1 ಪ್ಲಸ್ R ಡಿವೈಡೆಡ್ ಬೈ 100 ಇಂಟು T ಅದ. ನೋಡ್ರಿ ಈ ಫಾರ್ಮುಲಾ ಪುಟ್ ಮಾಡ್ಬೇಕಂದ್ರೆ ನೋಡ್ರಿ ಏನೇನ್ ಮಾಡ್ಬೇಕು? 1000 ರೂಪಾಯಿ 1 ಪ್ಲಸ್ R ಅಂದ್ರೆ ಎಷ್ಟು? 10 ಡಿವೈಡೆಡ್ ಬೈ 100. T ಅಂದ್ರೆ ಎಷ್ಟು? 3. ಕ್ಲಿಯರ್ ಆಯ್ತಾ? ನೋಡ್ರಿ ಇದನ್ನೆಲ್ಲ ಸೊಲ್ಯೂಷನ್ ಮಾಡ್ಕೊಂಡು ಕೂಡ್ಬೇಕಾಗತ್ತೆ. ಏನು? ಫಾರ್ಮುಲಾ ನೋಡ್ಬೋದು. ಬೇರೆ ಬೇರೆ ನೀವು ಬುಕ್ನ್ಯಾಗ ಎಲ್ಲಾ ಕಡೆ ಏನ್ ಕೊಟ್ಟಿರ್ತಾನ ಇದೇ ಟೈಪ್ ಕೊಟ್ಟಿರ್ತಾನ. ಇದು ಏನು ಟಫ್ ಆಗುತ್ತೆ. ಕ್ಲಿಯರ್ ಆಯ್ತಾ?
ಇದನ್ನ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳ್ದ. ಆಕ್ಚುಲಿ ಮಾಡೋರ್ ಹೆಂಗ್ ಮಾಡ್ತಾರ, ಫಾರ್ಮುಲಾ ಹಾಕಿ ಎಲ್ಲಾರು ಇದೇ ಕಳಿಸ್ತಾರ. ಟ್ರಿಕ್ ಹೆಂಗ್ ಇದಕ್ಕ ಟ್ರಿಕ್ ನೋಡ್ರಿ, ಫಾರ್ಮುಲಾ ಯೂಸ್ ಮಾಡಲ್ಲ. ನೋಡ್ರಿ ಏನ್ ಮಾಡ್ಬೇಕು, ಬಡ್ಡಿ ದರ ಎಷ್ಟದಪ್ಪ 10%. ನೋಡ್ರಿ ಪೂರ ನಿಮ್ದು ಎದ್ರ ಮೇಲೆ ಹೋಗುತ್ತ, ಬಡ್ಡಿ ದರದ ಮೇಲೆ ಹೋಗುತ್ತ. ನೋಡ್ರಿ R ಎಷ್ಟದ 10%. ನಿಮ್ ಪರ್ಸೆಂಟೇಜ್ ಕ್ಲಾಸ್ 10% ಹೆಂಗ್ ಬರ್ಕೋತೀರಿ, 10/100. ಹೌದಾ? 10% ಅದ ರೇಟ್. ಏನ್ ಮಾಡ್ದೇನ 10/100 ಇದನ್ನ ಸಿಂಪ್ಲಿಫೈ ಮಾಡ್ಕೊರಿ. ಹೆಂಗ್ ಹೇಳಿದ್ದೆ, ಪರ್ಸೆಂಟೇಜ್ ಫ್ರಾಕ್ಷನ್ ಹೋಗ್ಬೇಕಂದ್ರೆ 0 0 ಐತೆ. ಎಷ್ಟು ಗೊತ್ತ, R = 1/10. ಇಷ್ಟ ಗೊತ್ತಾಯ್ತಾ? ಈಗ ನೋಡ್ರಿ 10 ರೂಪಾಯಿ ಸಾಲ ಇಸ್ಕೊಂಡ ಅಂದ್ರ 1 ರೂಪಾಯಿ ಏನ್ ಹಾಕೊಡ್ಬೇಕಾಗ್ಯದ, ಬಡ್ಡಿ ಹಾಕೊಡ್ಬೇಕಾಗ್ಯದ. ಈ ರೇಟ್ ಅರ್ಥ ಏನು, 10 ರೂಪಾಯಿ ಇಸ್ಕೊಂಡ್ರ ಎಷ್ಟು ಹಾಕೊಡ್ಬೇಕು, 1 ರೂಪಾಯಿ ಬಡ್ಡಿ ಹಾಕೊಡ್ಬೇಕು. 10 ರೂಪಾಯಿ ಸಾಲ ಇಸ್ಕೊಂಡ ಅಂದ್ರ 1 ರೂಪಾಯಿ ಬಡ್ಡಿ ಹಾಕೊಡ್ಬೇಕು ಅಂದಂಗ ಆಯ್ತು. ಇದರ ಅರ್ಥ ಏನ್ರಿ, 10 ರೂಪಾಯಿ ಇಸ್ಕೊಂಡ ಅಂದ್ರೆ 8 ರೂಪಾಯಿ ಹಾಕೊಡ್ಬೇಕು, 11 ರೂಪಾಯಿ. ಹೌದಾ? ನೋಡ್ರಿ 10% ಅದ್ರ ಏನ್ ಮಾಡ್ಕೊಂಡೆ, 1/10. ಇದ್ರ ಅರ್ಥ ಏನು, 10 ರೂಪಾಯಿ ಸಾಲ ಇಸ್ಕೊಂಡ ಅಂದ್ರ ಎಷ್ಟು ಬಡ್ಡಿ ಹಾಕ್ಬೇಕು, 1 ರೂಪಾಯಿ ಹೊಳಿ ಕೊಡ್ಬೇಕು. ಹೊಳಿ ಕೂಡ ಎಷ್ಟು ಕೊಡ್ಬೇಕು, 11 ರೂಪಾಯಿ. ಬಟ್ ಇದು ಏನಪ್ಪ, 1ನೇ ವರ್ಷ ಆಯ್ತು. ಹೌದಾ? ಬಟ್ ಇಲ್ಲಿ ಎಷ್ಟು ವರ್ಷ ಅದಾವ, 3 ವರ್ಷ. ಮತ್ ಸೆಕೆಂಡ್ ಇಯರ್ ಏನ್ ಮಾಡ್ಬೇಕು, ಮತ್ 10 ರೂಪಾಯಿ ಇದ್ದಿದ್ದು 11 ಆಗುತ್ತ. ಮತ್ ನೋಡ್ರಿ 3ನೇ ವರ್ಷ, ಯಾಕ T = ಎಷ್ಟು ಅದು, 3 ಅದು. 3 ಸಲ ತಗೋಬೇಕು. ಮತ್ತೇನಾಯ್ತು, 3ನೇ ವರ್ಷನು 10 ರೂಪಾಯಿ ಇದ್ದಿದ್ದು 11 ರೂಪಾಯಿ ಆಯ್ತು. ಇನ್ ಕೇಸ್ ಇಲ್ಲಿ 4 ಕೊಟ್ಟಿದ್ದೆ ಅಂದ್ರ ಮತ್ತೊಂದು ಬರ್ಕೋಬೇಕು. ಅರ್ಥ ಆಗ್ತದ? ಈಗ ನೋಡ್ರಿ ಇದು ಈ ಸೆಕ್ಷನ್ ಏನ್ ಹೇಳ್ತದಪ್ಪ, ಇಸ್ಕೊಂಡ್ರು ಸಾಲ. ಇದು ಏನ್ ಹೇಳ್ತದ, ಸಾಲ ಜೊತೆಗೆ ಏನ್ ಹಾಕಾತಿದ್ರಾಗ ಬಡ್ಡಿ ಹಾಕಾತಿರಿ. ಕ್ಲಿಯರ್ ಆಗತ್ತ? 10 ರೂಪಾಯಿ ಇಸ್ಕೊಂಡ್ರ 1 ರೂಪಾಯಿ ಬಡ್ಡಿ ಹಾಕಿ 11 ಕೊಡಾತ್ರಿ. ಅಂದ್ರೆ ಇದೇನು, ಇಸ್ಕೊಂಡಿದ್ 10 ರೂಪಾಯಿ ಸಾಲ. ಇದು ಏನ್ ತೋರಿಸ್ತದ, ಸಾಲದ ಜೊತೆಗೆ ಬಡ್ಡಿ. ಈಗ ನೋಡ್ರಿ ಇಂಟು ಮಾಡ್ರಿ, ಇದನ್ನ 10 × 100 100 1000. ಇದು ನೋಡ್ರಿ ಇಂಟು ಮಾಡ್ರಿ, 11 11 120 120 ಎಷ್ಟಾಗತ್ತ, 1331. ಅಂದ್ರೆ ನೋಡ್ರಿ 1000 ರೂಪಾಯಿ ಸಾಲ ಇಸ್ಕೊಂಡ್ರ ಬಾಳೆ ಎಷ್ಟು ಕೊಡ್ಬೇಕು, ಬಡ್ಡಿ ಗಂಟ ಕೂಡಿ 1331. ನೋಡ್ರಿ ಸಾಲ ಎಷ್ಟು ಇಸ್ಕೊಂಡಿದ್ದ, 1000 ರೂಪಾಯಿ. ಇದು ಕರೆಕ್ಟ್ ಅದ ಈಗ? ಹೌದಾ? ಅಂದ್ರೆ ಎಷ್ಟು ಬಡ್ಡಿ ಹಾಕ್ಯಾರಪ್ಪ, 331. ಇದೇ ಏನಾಗತ್ತ, ಕಾಂಪೌಂಡ್ ಇಂಟ್ರೆಸ್ಟ್. 331 ರೂಪಾಯಿ ಏನದ, ಚಕ್ರ ಬಡ್ಡಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಏನು ಚಿತ್ರ ಹಾಕ್ಲಾರೆ, ಅವನು ಏನು ತರದು ಫಾರ್ಮುಲಾ ಹಾಕ್ಲಾರೆ ಹೆಂಗ್ ಮಾಡೋದು ಹೇಳ್ಕೊಟ್ಟಿನಿ. ಬೇಕಾದ್ರೆ ಇನ್ನೊಮ್ಮೆ ನೋಡ್ರಿ, ಅರ್ಥ ಮಾಡ್ಕೊರಿ. ಇನ್ನೊಮ್ಮೆ ಹೇಳ್ಕೊಡ್ತೀನಿ. ಇದೇ ಲೆಕ್ಕ ಬರ್ಕೋಬೇಡ್ರಿ ಅನ್ಕ, ಇದೇ ಲೆಕ್ಕ ನೋಡ್ರಿ. ನೋಡ್ರಿ ಏನು, ಫಸ್ಟ್ ಆಫ್ ಆಲ್ ನೋಡ್ರಿ, ಇದನ್ನು ಇನ್ನೊಮ್ಮೆ ಹೇಳ್ತೀನಿ ನಿಮಗೆ. ರೇಟ್ ಎಟ್ಟದ, ಬಡ್ಡಿ ದರ ನೋಡ್ರಿ ಇದ್ರ ಮೇಲೆ ಹೋಗುದು ಪೂರಾ ಕಾಂಪೌಂಡ್ ಇಂಟ್ರೆಸ್ಟ್. ಬಡ್ಡಿ ದರ ಎಟ್ಟದ 10%. 10% ಹೆಂಗ್ ಬರ್ಕೋತಿ, 10/100. ಅಂದ್ರೆ ಈ 0 ಐತಿ. ಎಷ್ಟು ಉಳಿತು, 1/10. ಅಂದ್ರೆ ಏನಪ್ಪ, 10 ರೂಪಾಯಿ ಸಾಲ ಇಸ್ಕೊಂಡ್ ಅಂದ್ರ ಎಷ್ಟು ಬಡ್ಡಿ ಹಾಕ್ಬೇಕು, 1 ರೂಪಾಯಿ ಬಡ್ಡಿ ಹಾಕ್ಬೇಕು. ಅದೇನ್ ಹೇಳ್ತೀನಿ ನೋಡ್ರಿ, 10 ರೂಪಾಯಿ ಇಸ್ಕೊಂಡ್ ಅಂದ್ರೆ ಎಷ್ಟು ಹಾಕೊಡ್ಬೇಕು, ಹೇಳಿ 11 ರೂಪಾಯಿ. ಇದು ಏನು, ಫಸ್ಟ್ ವರ್ಷ. ಬಟ್ ಇಲ್ಲಿ ಎಷ್ಟು ವರ್ಷಗಳದಾವ್, 3 ಅಂದ್ರೆ 3 ಸರಿ ಬರ್ಕೋಬೇಕು. 4 ವರ್ಷ 4 ಸರಿ, 2 ಇತ್ತಂದ್ರೆ 2 ಸರಿ. ಈ ಸದ್ಯಕ್ಕೆ ಏನದ 3 ಅದ. 3 ಅಂದ್ ನೋಡ್ರಿ 10 11 10 11. ಇದು ಏನ್ ಹೇಳ್ತದಪ್ಪ ಸೆಕ್ಷನ್, ಸಾಲ ತಗೊಂಡಿದ್ದು. ಇದು ಏನ್ ಹೇಳ್ತದ ನಿಮಗ, ಸಾಲ ಪ್ಲಸ್ ಬಡ್ಡಿ. ನೋಡ್ರಿ ಇಂಟು ಮಾಡ್ರಿ ಎಷ್ಟಾಗತ್ತ, 1000. ಇದು ಇಂಟು ಮಾಡ್ರಿ ಎಷ್ಟಾಗತ್ತ, 1331. ಇದರ ಅರ್ಥ ಏನ್ರಿ, 1000 ರೂಪಾಯಿ ಇಸ್ಕೊಂಡ್ರ ಎಷ್ಟು ಹಾಕೊಡ್ಬೇಕು, 1331. ಅಂದ್ರ ಬಡ್ಡಿ ಎಷ್ಟು ಹಾಕ್ಯಾನೋ, ಇದ್ರಾಗ ಇದನ್ನ ಕಳೆದ್ರೆ ಎಷ್ಟು ಬಡ್ಡಿ ಹಾಕ್ಯಾನೋ ಗೊತ್ತಾಗುತ್ತಾ. ಯಾಕ 1000 ರೂಪಾಯಿ ಅಂತೂ ಅಸಲು ಅದ, ಅದ್ರ ಕೂಡ 331 ಸೇರಿಸ್ಕೊಡತ್ತ ಅನ್ನೋದ್ರ ಏನಾಯ್ತು, ಅದೇ ನಿಮ್ದು ಕಾಂಪೌಂಡ್ ಇಂಟ್ರೆಸ್ಟ್ 331 ರೂಪಾಯಿ. ಕ್ಲಿಯರ್ ಆಯ್ತಾ? ಕೊಡ್ಕೊಡಿ.
ನೆಕ್ಸ್ಟ್ ನೋಡ್ರಿ ಬರ್ಕೋರಿ. ಒಬ್ಬ ವ್ಯಕ್ತಿ 100 ರೂಪಾಯಿ ಸಾಲವನ್ನು 10% ಚಕ್ರ ಬಡ್ಡಿ ದರದಲ್ಲಿ 2 ವರ್ಷಗಳವರೆಗೆ ಪಡೆದನು. ಹಾಗಾದರೆ ಅವನು ಹಿಂದಿರುಗಿಸಬೇಕಾದ ಚಕ್ರ ಬಡ್ಡಿಯನ್ನು ಕಂಡುಹಿಡಿಯಿರಿ. ಸೇಮ್ ಅಪ್ಲೈ ಮಾಡ್ರಿ, ರೇಟ್ ತಗೋರಿ. ಏನ್ ಮಾಡೀನಿ ಇದನ್ನೇ ಸೇಮ್ ರೂಲ್ ಅಪ್ಲೈ ಮಾಡ್ರಿ, ಸೇಮ್ ಮೆಥಡ್ ಅಪ್ಲೈ ಮಾಡ್ರಿ. ನೋಡಪ್ಪ, ಎಷ್ಟು ಸಾಲ ಎಷ್ಟು ಇಸ್ಕೊಳ್ಳೋಣ? 100 ರೂಪಾಯಿ. ಹೌದಾ? ಬಡ್ಡಿ ದರ ಎಷ್ಟದ? 10%. ಟೈಮ್ 2 ವರ್ಷ. ನಿಮಗೇನ್ ಕಂಡುಹಿಡಿಯೋದಲ್ಲ? ಚಕ್ರ ಬಡ್ಡಿ. ಫಸ್ಟ್ ನಾ ಏನ್ ಹೇಳಿ ನಿಮಗ? ರೇಟ್ ಹಿಡ್ಕೋರಿ. 10 ಡಿವೈಡೆಡ್ ಬೈ 100. E0 ಎಷ್ಟು ಉಳಿತು? R = 1/10. ಹೌದಾ? ಅಂದ್ರೆ ಏನು? 10 ರೂಪಾಯಿ ಸಾಲ ಇಸ್ಕೊಳ್ಳೋಣ ಅಂದ್ರೆ ಎಷ್ಟು ಕೊಡ್ಬೇಕಪ್ಪ? ಬಡ್ಡಿ ಏಟು? 1 ರೂಪಾಯಿ. ಹೌದಾ? ನೋಡ್ರಿ, ಅಂದ್ರ ಅರ್ಥ ಏನು? 10 ರೂಪಾಯಿ ಇಸ್ಕೊಳ್ಳೋಣ ಅಂದ್ರೆ 11 ರೂಪಾಯಿ ಕೊಡ್ಬೇಕು. ಇದು ಏನು? ಫಸ್ಟ್ ಇಯರ್. ಬಟ್ ಇಲ್ಲಿನ ಎಷ್ಟು ವರ್ಷ ಅದು? 2 ವರ್ಷ ಅಂದ್ರೆ ಸೆಕೆಂಡ್ ಇಯರ್ ಕಮ್ಮಿ ಏನಾಗುತ್ತೆ? 10 ಇದ್ದಿದ್ದು 11. ಇಷ್ಟೇ ಮಾಡ್ಬೇಕು, ಏನೋ ಬರೀಬೇಕು ಇಷ್ಟೇ. ಯಾಕ? ವರ್ಷ ಎಷ್ಟದ? 2 ಅದ. ನೋಡ್ರಿ, 10 100, 11 121. ಈಗ ಚೆಕ್ ಮಾಡ್ರಿ, ಸಾಲ ಇಸ್ಕೊಂಡಿದ್ ಬರಾಬರಿ ಅದನು? ಬರಾಬರಿ ಅದ? ಬರಾಬರಿ ಇತ್ತಂದ್ರೆ ಎಷ್ಟು? ಹಂಗಾರ 121 ರೂಪಾಯಿ ಕೊಟ್ಟು ಅಂದ್ರೆ ಎಷ್ಟಾಯ್ತು? ಎಷ್ಟು ಹಾಕ್ಯಾನ ಬಡ್ಡಿ? ಕೈಲಿ ಬಡ್ಡಿ ಎಷ್ಟು ಹಾಕ್ಯಾನ? 21 ರೂಪಾಯಿ. ಸೊ ಇದು 21 ರೂಪಾಯಿ ಏನಾಗುತ್ತೆ? ಕಾಂಪೌಂಡ್ ಇಂಟ್ರೆಸ್ಟ್. ಕ್ಲಿಯರ್ ಆಯ್ತಾ? ಇದೇ ತರ ಮಾಡೋದು ಲೆಕ್ಕ. ಏನ್ ಮಾಡ್ಬೇಕು? ಇಲ್ಲೊಮ್ಮೆ ಕರೆಕ್ಟ್ ಬರೋದಿಲ್ಲ, ಅವಾಗ ಏನ್ ಮಾಡ್ಬೇಕು? ಮ್ಯಾನೇಜ್ ಮಾಡ್ಬೇಕು. ಅದು ಹೆಂಗ್ ಅನ್ನೋದು ಹೇಳ್ತೀನಿ ನೆಕ್ಸ್ಟ್. ಕ್ಲಿಯರ್ ಆಯ್ತಾ? ಇದು ಅಂಡರ್ಸ್ಟ್ಯಾಂಡ್ ಆಯ್ತಿಲ್ಲ? ಇಷ್ಟು ಮಾಡ್ರಿ ನಾನು. ನೆಕ್ಸ್ಟ್ ಬರ್ಬೇಕು ಕ್ವಶನ್. ಒಬ್ಬ ವ್ಯಕ್ತಿಯು ಬ್ಯಾಂಕಿನಿಂದ 5,000 ರೂಪಾಯಿ ಸಾಲವನ್ನು 10% ಚಕ್ರ ಬಡ್ಡಿ ರೂಪದಲ್ಲಿ 3 ವರ್ಷಗಳವರೆಗೆ ಪಡೆದನು. ಹಾಗಾದರೆ ಚಕ್ರ ಬಡ್ಡಿಯನ್ನು ಕಂಡುಹಿಡಿಯಿರಿ. ನೋಡಿ ನೆಕ್ಸ್ಟ್ ನೋಡಿ ಏನಾರು ಕೊಟ್ಟಾನ ಹೇಳ್ರಿ ಪಟ್ನ ಡೇಟ. ಒಬ್ಬ ವ್ಯಕ್ತಿ 5,000 ರೂಪಾಯಿ ಸಾಲ ತಗೊಂಡಾನ, ಬಡ್ಡಿ ದರ 10%, ಟೈಮ್ 3 ವರ್ಷ, ಚಕ್ರ ಬಡ್ಡಿ ಕಂಡಿಡಿ ಅಂತ. ಫಸ್ಟ್ ರೇಟ್ ನೋಡ್ರಿ ಸೇಮ್ 10 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟಾಗುತ್ತೆ? R = 1/10. ಅಂದ್ರೆ 10 ರೂಪಾಯಿ ಸಾಲ ತಗೊಂಡ ಅಂದ್ರೆ 1 ರೂಪಾಯಿ ಹಾಕಿ ಕೊಡ್ಬೇಕವ ಬಡ್ಡಿ ಕೊಡ್ಬೇಕು. ನೋಡ್ರಿ 10 ರೂಪಾಯಿ ಇದ್ದಿದ್ದು 11. ಇದು ಏನು? ಫಸ್ಟ್ ಇಯರ್. ಹೌದಾ? ಇನ್ನ ಎಷ್ಟು ಸರಿ ಕೊಡ್ಕೋಬೇಕನ? ಇನ್ನ 2 ಸರಿ. ಯಾಕ? 3 ವರ್ಷ ಅದ. ಸೆಕೆಂಡ್ ಇಯರ್ ಏನಾಗುತ್ತೆ? ಮತ್ತ 10 ಇದ್ದಿದ್ದು 11. ಥರ್ಡ್ ಇಯರ್ ಏನಾಗುತ್ತೆ? 10 ಇದ್ದಿದ್ದು 11.
ಕ್ಲಿಯರ್? ಇದು ಏನ್ ಹೇಳ್ತದಪ್ಪ ನಿಮ್ದು ಇಸ್ಕೊಂಡಿರೋ ಸಾಲ. ಈ ಸೆಕ್ಷನ್ ಏನ್ ಹೇಳ್ತದ ಸಾಲದ ಜೊತೆಗೆ ಏನ್ ಹಾಕಿರಿದ್ರ ಬಡ್ಡಿ. ಕ್ಲಿಯರ್? ಇಂಟು ಮಾಡ್ರಿ 10 1000 ರೂಪಾಯಿ. ಇದು ನೋಡ್ರಿ 1330. ಇಷ್ಟೆಲ್ಲಾರು ಮಾಡ್ರಿ. ಇಲ್ಲಿ ಬಂದ್ ನಿಂತೀರಿ. ಕ್ಲಿಯರ್? ಯೋಚನೆ ಮಾಡ್ರಿ. ಇಲ್ಲಿ 1000 ಬಂದದ, ಇಲ್ಲಿ 1331 ಬಂದದ. ಬಟ್ ಸಾಲ ಎಷ್ಟು ನೋಡಪ್ಪ? ಇದು ಬರೋಬ್ಬರಿ ಅದನ್ನು ಆಕ್ಚುಲಿ ಇಸ್ಕೊಂಡಿದ್ದೆ ನಾವು ಸಾಲ 5000. ಇಲ್ಲಿ ಏನ್ ತೋರ್ಸಾಗ್ತದ 1000 ಅಂದ್ರೆ ಇದನ್ನ ಶುದ್ಧ ಮಾಡ್ಕೋಬೇಕು. ಇದನ್ನ ಶುದ್ಧ ಮಾಡಕ್ ಹೋಗಂದ್ರೆ ಏನ್ ಮಾಡ್ಬೇಕು? ಇದಕ್ಕಿಂಟು 5 ಮಾಡಿದ್ರೆ ಶುದ್ಧ ಆಗುತ್ತಿಲ್ಲ. ಇದಕ್ಕಿಂಟು 5 ಮಾಡಿದ್ರೆ ಇದಕ್ಕೂ ಮಾಡ್ಬೇಕು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದು ರೂಲ್. ಇದಕ್ಕೆ ಏನ್ ಮಾಡ್ತೀರಿ ರೇಷೋದಾಗ ಹೇಳಿಲ್ಲ ನಿಮಗೆ. ಇದು ಒನ್ ಟೈಪ್ ರೇಷೋ ಇದ್ದಂಗೆ. ಇದಕ್ಕೆ ಏನ್ ಮಾಡ್ತೀರಿ ಇದಕ್ಕೂ ಹಂಗ್ ಮಾಡ್ಬೇಕು. ಇಲ್ಲಿ ಏನಾರ ಕಳೆದ್ರೆ ಇದಕ್ಕೂ ಬೆಳೆಯಬೇಕು. ಇಲ್ಲಿ ಏನಾರ ಕುಡಿಸಿದ್ರೆ ಇದಕ್ಕೂ ಕೂಡಿಸ್ಬೇಕು. ಏನಾರ ಭಾಗಾಕಾರ ಮಾಡಿದ್ರೆ ಭಾಗಾಕಾರ ಮಾಡ್ಬೇಕು. ಗುಣಾಕಾರ ಮಾಡಿದ್ರೆ ಗುಣಾಕಾರ ಮಾಡ್ಬೇಕು. ಈಗ ನೋಡ್ರ ಇಂಟು 5 ಮಾಡಿದ್ರೆ ಇದಕ್ಕೂ ಇಂಟು 5. ಕ್ಲಿಯರ್ ಆಯ್ತಾ? ನೋಡ್ರಿ ಇಂಟು 5 ಯಾಕೆ ಮಾಡಿದ್ರೆ ಅಂಡರ್ಸ್ಟ್ಯಾಂಡ್ ಆಗತ್ತದ? ಯಾಕ ನಮಗೆ ಏನ್ ಮಾಡ್ಕೋಬೇಕು? 5000 ಶುದ್ಧ ಮಾಡ್ಕೋಬೇಕು. ಯಾಕ ನಾವು ಇಸ್ಕೊಂಡಿದ್ ಬರೀ 1000 ರೂಪಾಯಿ ಸಾಲ ಎಷ್ಟು ಇಸ್ಕೊಂಡೇವಿ? 5000 ಇಸ್ಕೊಂಡೇವೆ. ಅಂದ್ರೆ ಇದನ್ನ ಶುದ್ಧ ಮಾಡಕ್ ಏನ್ ಮಾಡ್ಬೇಕು? ಇಂಟು 5 ಮಾಡೋದು. ಇನ್ ಕೇಸ್ ನಲ್ಲಿ 6000 ಇಸ್ಕೊಂಡಿದ್ದೆ ಅಂದ್ರ ಇಲ್ಲಿ ಇಂಟು 6 ಮಾಡ್ಕೊತೀರಿ. 7000 ಇಸ್ಕೊಂಡಿದ್ದೆ ಅಂದ್ರ ಇಂಟು 7. ಇಷ್ಟೇ ಶಾಣೆತನ ಇದ್ರೊಳಗೆ. ಎಲ್ಲಾ ಕ್ವಶನ್ 1000 ಬರುದಿಲ್ಲ. 1000 ಬರ್ತದ ನಿಮ್ಮ ಹಣೆ ಬರ್ ಚಲೋ ಡೈರೆಕ್ಟ್ ಆನ್ಸರ್ ಬಂದ್ಬಿಡ್ತದ. ಕ್ಲಿಯರ್ ಆಯ್ತಾನ ಹೇಳತ್ತಿದ್ದು? ಈಗಾಗಲೇ 100 ಕೊಟ್ಟಿದ್ದೆ, ಇಲ್ಲಿ 100 ಬರ್ತಪ್ಪ. ಈಕ್ವಲ್ ಆಯ್ತು, ಮುಂದೆ ಹೋಗ್ಬಿಡೋದು ಆನ್ಸರ್ 21 ಬಂತು. ಅದೇ ತರ 1000 ಇಲ್ಲಿ 1000 ಇಸ್ಕೊಂಡಿದ್ದ ಡೈರೆಕ್ಟ್ ಬರ್ತಂದ್ರೆ ಹೋಗ್ಬಿಡ್ತೀರಿ. ಬಟ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಶುದ್ಧ ಮಾಡ್ಕೋಬೇಕು. ಕ್ಲಿಯರ್ ಆಯ್ತಾ? ಈಗ ನೋಡ್ರಪ್ಪ ಇಂಟು 5 ಮಾಡಿದ್ರೆ ಎಷ್ಟಾಗತ್ತೆ? ಇದಕ್ಕೆ 5000 ಆಯ್ತು. ಇದಕ್ಕೆ ಇಂಟು 5 ಮಾಡ್ರಿ. 5 1 5, 5 3 15, 5 3 15 16, 5 1 5 1 6655. ಈಗ ಬರಬರಿ ಆಯ್ತಾ? ಇಸ್ಕೊಂಡಿದ್ದಕ್ಕ ಈಗ ನೋಡ್ರಿ ಕಂಪ್ಯಾರಿಸನ್ ಮಾಡಿ ನೋಡ್ರಿ. ಈ 5000 ಬರಬರಿ ಆಯ್ತಾ? 5000 ಇಸ್ಕೊಂಡನ ಎಷ್ಟು ಹಾಕಿ ಕೊಡತ್ತಾನಪ್ಪ? 6655. ಅಂದ್ರೆ ಎಷ್ಟು ಬಡ್ಡಿ ಹಾಕ್ಯಾನ? 1665 ರೂಪಾಯಿ. ಏನಾಗತ್ತಿದು? ಚಕ್ರ ಬಡ್ಡಿ, ಕಾಂಪೌಂಡ್ ಇಂಟ್ರೆಸ್ಟ್. 1655. ಕ್ಲಿಯರ್ ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ? ಇಷ್ಟೇ ಇರೋದು ಶಾಣೆತನ. ಏನು ಇಲ್ಲಿ ಶುದ್ಧ ಮಾಡ್ಕೊಳ್ಳೋ ಗೊತ್ತಾ ಮುಗೀತಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ನೋಡ್ರಿ ಎಲ್ಲರೂ ಫಾರ್ಮುಲಾ ಯೂಸ್ ಮಾಡತ್ತೀರನು. ಫಾರ್ಮುಲಾ ವಿದೌಟ್ ಫಾರ್ಮುಲಾ ಡೈರೆಕ್ಟ್ ಹೇಳತ್ತೀನಿ. ಈ ಹ್ಯಾಂಗ ಬರ್ದಿನ ಹಂಗೆ ಬರ್ಕೋರಿ. ಯಾವ ಬುಕ್ನಾಗೂ ಸಿಗಲ್ಲ ಟ್ರಿಕ್ಗಳು. ಕ್ಲಿಯರ್ ಆಯ್ತಾ? ಬರ್ಕೋರಿ. ಬರ್ಕೋರಿ. ನೆಕ್ಸ್ಟ್ ಕ್ವೆಶ್ಚನ್. ಒಬ್ಬ ವ್ಯಕ್ತಿ ಒಂದು ಬ್ಯಾಂಕಿನಿಂದ 25,000 ರೂಪಾಯಿ ಸಾಲವನ್ನು 20% ಚಕ್ರಬಡ್ಡಿ ರೂಪದಲ್ಲಿ 2 ವರ್ಷಗಳವರೆಗೆ ಪಡೆದರೆ ಚಕ್ರಬಡ್ಡಿಯನ್ನು ಕಂಡುಹಿಡಿಯಿರಿ. ಮಾಡ್ರಿ. ಸ್ವಲ್ಪ ತಲೆ ಉಳಿಸ್ರಿ. ಏನ್ ಕೊಟ್ಟನ ಪೂರಾ ಇರೋದು ರೇಟ್ ಮೇಲೆ ಇರುತ್ತ. ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ನೋಡ್ರಿ ಏನಿಟ್ಟು ಕ್ವಶನ್ ಲಕ್ಷ ಕೊಡ್ರಿ. ಬೋರ್ಡ್ ಮೇಲೆ ಲಕ್ಷ ಇರ್ಲಿ. ಎಲ್ಲ ತಿಳ್ಕೊರಿ. ಬಹಳ ಸಿಂಪಲ್ ಅದ. ನೀವು ತಿಳ್ಕೊಳಕ್ ತಪ್ಪು ಮಾಡತ್ತೀರಿ. ಏನಾಗುತ್ತೆ ಹೇಳ್ರಿ? ಫಸ್ಟ್ ಎಷ್ಟು ಸಾಲ? 25,000. ಹೌದಾ? ರೇಟ್ ಎಷ್ಟದ? 20%. ಈ ಸರ ರೇಟ್ 20% ಅದ. ಎಲ್ಲಾನು ಮೋಸ್ಟ್ಲಿ 10% ತಗೊಂಡ್ ಕೂತಿರ ಅನ್ಸುತ್ತೆ ನಾನು. ಆಮೇಲೆ ಟೈಮ್ ಎಷ್ಟದ? 2 ವರ್ಷ. ಚಕ್ರ ಬಡ್ಡಿ ಕಂಡಿಡಿಯನ್ನ. ಕ್ಲಿಯರ್? ನಾ ಏನೇನಪ್ಪ ನಿಮಗ ರೇಟ್ ತಗೊಂಡ್ ಹೋಗ್ರಿ. ರೇಟ್ ಎಷ್ಟ ಅದ? 20% ಅಂದ್ರೆ ಹೆಂಗ್ ರೂಪಾಯಿ? ಹೌದಾ? ಈ ಜೀರೋ ಐತಿ. ಏನ್ ಉಳಿತು? 2 ರೂಪಾಯಿ. 2 2 1 2 ಎಷ್ಟಾಯ್ತು ರೇಟ್? ಮೊದಲು ಎಂಟರ್ ಮಾಡ್ರಿ.
ಮೊದಲು ಇದು ಬರ್ಬೇಕು. ಇಲ್ಲೇ ಮಿಸ್ಟೇಕ್ ಮಾಡ್ರಿ. ನೀವು 10 1 ತಗೊಂಡು ಹೋಗಿರ ಅದು ಮನ್ಸಿಗೆ ಹಳಿ ಲೆಕ್ಕ ತಗೋಬಾರ್ದು. ಇಲ್ಲಿ ಏನ್ ಚೇಂಜ್ ಮಾಡಿನ ಅದೇ ಲೆಕ್ಕ ಇರಲ್ಲ. 20% ಅಂದ್ರೆ ಚೇಂಜ್ ಮಾಡ್ಕೋಬೇಕು. ಅಂದ್ರೆ ಇದ್ರ ಅರ್ಥ ಏನಾಗುತ್ತೆ, 5 ರೂಪಾಯಿ ಸಾಲ ಇಸ್ಕೋಣ ಅಂದ್ರ 1 ರೂಪಾಯಿ ಬಡ್ಡಿ ಹಾಕ್ಬೇಕು. ಅಂದ್ರೆ ನೋಡ್ರಿ 5 ರೂಪಾಯಿ ಏನಾಗುತ್ತ 6 ಆಯ್ತು. ಇದು ಏನು ಫಸ್ಟ್ ಇಯರ್. ಬಟ್ ಇನ್ನ ಏನದ 2ನೇ ವರ್ಷ ಸೆಕೆಂಡ್ ಇಯರ್ ಏನಾಗುತ್ತೆ ಮತ್ತ 5 ಇದ್ದಿದ್ದು 6 ಆಯ್ತು. 3 ಬರೀಬೇಕು ಇಲ್ಲ, ಯಾಕೆ ಎಷ್ಟದ ವರ್ಷ 2ನೇ ವರ್ಷ. ಈಗ ನೋಡ್ರಿ 5 5 25 6 36. ಕ್ಲಿಯರ್ ಆಯ್ತಾ? ಬಟ್ ಇಲ್ಲಿ ಕಂಪೇರ್ ಮಾಡ್ರಿ, ಸಾಲ ತಗೊಂಡಿದ್ದು ಬರೀ 25 ರೂಪಾಯಿ ತಗೊಳಪ್ಪ. ಎಷ್ಟು ತಗೊಳೋಣ? 25,000 ತಗೊಳೋಣ. ಅಂದ್ರೆ ಎಷ್ಟು ಕಮ್ಮಿದ್ದು ಪೂಜೆ? ಇದಕ್ಕೆ 3 ಪೂಜೆ ಕಮ್ಮಿದ್ದು 3 ಪೂಜೆ ಕೊಡ್ರಿ. ಇಲ್ಲಿ ಕೊಟ್ರಿ ಇದಕ್ಕೂ 3 ಪೂಜೆ ಕೊಡ್ಬೇಕು. ಈಗ ಬರೋಬರಿ ಆಯ್ತಾ? ಇಸ್ಕೊಂಡಿರೋ ಸಾಲ 25,000 ಅಂದ್ರೆ ಎಷ್ಟು ಬಡ್ಡಿ ಹಾಕ್ಯಾನ ನೋಡ್ರಿ? 36 ಒಳಗೆ ಕಳೆದ್ರ ಸಿಕ್ಬಿಡ್ತದ ನಿಮ್ಗೆ. ಎಷ್ಟು ಹಾಕ್ಯಾನ? 11,000 ರೂಪಾಯಿ ಏನ್ ಹಾಕ್ಯಾನ? ಚಕ್ರ ಬಡ್ಡಿ, ಕಾಂಪೌಂಡ್ ಇಂಟ್ರೆಸ್ಟ್ ಕೊಟ್ಟು ಏನಾಗುತ್ತೆ 11,000. ನೋಡ್ರಿ ಬ್ಲೈಂಡ್ಲಿ ಆಗಿ ಬರೀ ಹಿಂದಿನ ಲೆಕ್ಕ 10% ಮಾಡಿನ ಅದೇ ತಗೋಬಾರ್ದು. ಇಲ್ಲಿ ಏನ್ ಕೊಟ್ಟಾನ ಅದನ್ನ ಹೋಗ್ಬೇಕು. 20% ಅಂದ್ರೆ 20%. ನಾಳೆ ಇನ್ನೊಂದು ಎಕ್ಸಾಂಪಲ್ 25% ಕೊಡ್ತಾನ. ರೇಟ್ ಡಿಪೆಂಡ್ ಆನ್ ಏನ್ ಕೊಟ್ಟಿರ್ತಾನ ಅದ್ರ ಮೇಲೆ ಹೋಗ್ಬೇಕು. ಅಂಡರ್ಸ್ಟ್ಯಾಂಡ್ ಆಯ್ತಾ? ನೆಕ್ಸ್ಟ್ ಬರ್ಕೋರಿ. ಒಬ್ಬ ವ್ಯಕ್ತಿಯು ಒಂದು ಬ್ಯಾಂಕಿನಿಂದ 12,500 ರೂಪಾಯಿ ಸಾಲ ಪಡೆದರೆ 12,500 ರೂಪಾಯಿ 20% ಬಡ್ಡಿ ದರದಲ್ಲಿ 3 ವರ್ಷಗಳವರೆಗೆ ಆಗುವ ಚಕ್ರಬಡ್ಡಿಯನ್ನು ಕಂಡುಹಿಡಿಯಿರಿ. 3 ವರ್ಷಗಳವರೆಗೆ ಆಗುವ ಚಕ್ರಬಡ್ಡಿಯನ್ನು ಕಂಡುಹಿಡಿಯಿರಿ. ನೋಡ್ರಿ ಬರದಿಟ್ಟಿನಿ. ನೋಡ್ರಿ ಎಷ್ಟು ಲಕ್ಷ ಕೊಡ್ರಿ. ಯಾರು ಮಾತಾಡ್ರಿ? ಇಲ್ಲಿ ನೋಡ್ರಿ ನಾನು ಹೇಳ್ಕೊಡ್ತೀನಿ. ಯಾರು ಎಷ್ಟು ಇಸ್ಕೊಳೋಣ ಸಾಲ? 12,500. ಬಡ್ಡಿ ದರ ಎಷ್ಟದ? 20%. ಟೈಮ್ ಎಷ್ಟದ? 3 ವರ್ಷ. ನಾ ಏನ್ ಹೇಳಿ ಪೂರಾ ಈ ಚಾಪ್ಟರ್ ಅದ್ರ ಮೇಲೆ ಹೋಗುತ್ತ ರೇಟ್ ಮೇಲೆ. ರೇಟ್ ತೋರಿ ಎಷ್ಟದ? 20% ಅಂತ ಹೆಂಗ್ ಬರ್ಕೋತೀರಿ? 20/100 E0 ಆಯ್ತು. 2 1 2 6 ಇಸ್ಕೊಟ್ಟು ಎಷ್ಟು ಬತ್ತು? 1/5. 5 ರೂಪಾಯಿ ಸಾಲ ಇಸ್ಕೊಂಡೆ ಅಂದ್ರೆ ಎಷ್ಟು ಕೊಡ್ಬೇಕು ಬಡ್ಡಿ? 1 ರೂಪಾಯಿ ಬಡ್ಡಿ ಹಾಕ್ಬೇಕು. ಅಂದ್ರೆ ನೋಡ್ರಿ 5 ರೂಪಾಯಿ ಇದ್ದಿದ್ದು 6 ಆಯ್ತು. ಇದು ಎದಕ್ಕೆ? ಫಸ್ಟ್ ಇಯರ್. ಇನ್ನ ಎಷ್ಟು ಹಾಕ್ಬೇಕು? ಇನ್ನ 2. ಯಾಕ 3 ವರ್ಷ ಕೊಟ್ಟಾನ. ಸೆಕೆಂಡ್ ಇಯರ್ ಆಮೇಲೆ 3rd ಇಯರ್ ಮತ್ ಸೇಮ್ 5 ರಿಂದ 6 5 ರಿಂದ 6. ಕ್ಲಿಯರ್ ಆಯ್ತಾ? ನೋಡ್ರಿ 5 5 25 25 125 ಬರ್ಲಾರ್ದವ್ರು ಸೈಡಿಗೆ ಇಂಟು ಮಾಡ್ಕೋರಿ. ಪಯಾಟೆ ಬರ್ಬೇಕಂತೇನ್ ರೂಲ್ ಇಲ್ಲ. ಈಗ ನೋಡ್ರಿ 6 36 ಯಾವ ಗೊತ್ತಿರಲ್ಲ. 36 ನಮಗೆ ಗೊತ್ತಿಲ್ಲ. ಸೈಡಿಗೆ ಪಟ್ನೆ 36 × 6 216 ಬರುತ್ತೆ. ಕ್ಲಿಯರ್ ಆಯ್ತಾ? ಇಂಟು ಮಾಡ್ಕೊಳ್ಳಿ ಸೈಡಿಗೆ. ಎಷ್ಟು ಬತ್ತಿದು? 216. ಬಟ್ ನೋಡ್ರಿ ಕಂಪ್ಯಾರಿಸನ್ ಏನ್ ಮಾಡ್ಬೇಕು? ಎಷ್ಟು ಸಾಲ ಇಸ್ಕೊಂಡಿದ್ದ? 12,500 ಇಸ್ಕೊಂಡ. ಬಟ್ ಇಲ್ಲಿ ಎಷ್ಟು ಕೊಟ್ಟ ಅಂದ್ರೆ 125. ಏನ್ ಸುದ್ದ ಮಾಡ್ಲಾಕ ಏನ್ ಮಾಡ್ಬೇಕಿಲ್ಲ? ಇನ್ನ 2 0 ಹಾಕ್ಬೇಕು. ಇಲ್ಲಿ 2 0 ಹಾಕಿದ್ರೆ ಇದಕ್ಕೆ ಎಷ್ಟು ಹಾಕ್ಬೇಕು? 2 0. ನೀ ಏನ್ ಹೇಳ್ದಿ? 21,600 ಅಲ್ಲ ಆನ್ಸರ್ ಹೆಂಗ? ಬಡ್ಡಿ. ಇದು ಈ ಸೆಕ್ಷನ್ ಏನ್ ಹೇಳಿನ ನಿಮ್ಗೆ? ಇದು ಇಸ್ಕೊಂಡಿರೋ ಸಾಲ, ಇದು ಇಸ್ಕೊಂಡಿರೋದು
ಸಾಲದ ಜೋಡಿ ಪ್ಲಸ್ ಬಡ್ಡಿ. ನೀ ಹೇಳೋ ಆನ್ಸರ್ ಏನಾಯ್ತು ನಿಂದು? ಸಾಲ ಬಡ್ಡಿ ಕೂಡ ಹೇಳದ್ನಿ. ಇದು ಆನ್ಸರ್ ಕೇಳಿಲ್ಲ. ಏನ್ ಕೇಳಿ ಕ್ವಶನ್ ಒಳಗ? ಚಕ್ರ ಬಡ್ಡಿಯನ್ನು ಕಂಡುಹಿಡಿಯಿರಿ. ಚಕ್ರ ಬಡ್ಡಿ ಹೆಂಗ್ ಕಂಡುಹಿಡಿಯಬೇಕು? ಇದ್ರಾಗ ಇದನ್ನ ಕಳೆದ ಅಂದ್ರ ಚಕ್ರ ಬಡ್ಡಿ ಸಿಗ್ತದ. ಈಗ ನೋಡ್ರಿ 2021,600 ಒಳಗ ಬರ್ಲಿಲ್ಲ ಒಂದ್ ಸೈಡ್ ಬರ್ತಾರೆ, ಇಷ್ಟು ಕಳಿಬೇಕು. ಹೌದಾ? ಒಂದೊಂದು ಈಸಿ ಇರ್ತಿತ್ತು, ಗೊತ್ತಾಗ್ತದ ಕಳಿ ಹಿಂಗ್ ಇಟ್ಕೊಂಡು 0 0 0 ಹೋಯ್ತು, 6 ಆಗಿದ್ರ 1 11 2 ಹೋದ್ರ 9 2 ಹೋದ್ರ 0 ಅಂದ್ರೆ ಎಷ್ಟು ಗೊತ್ತಪ್ಪ? 9,100 ರೂಪಾಯಿ. ಇದು ಏನಾಯ್ತು? ಚಕ್ರ ಬಡ್ಡಿ. ಕ್ಲಿಯರ್ ಆಯ್ತಾ? ಈಗರೆ ಇನ್ನೊಂದು ಮಾಡ್ತೀರಿ ಲಾಸ್ಟ್. ಈ ಸಲ ಮಿಸ್ಟೇಕ್ ಮಾಡ್ಬೋದ? ಎಲ್ಲಾರು ಮಾಡ್ಬೇಕು ಈ ಸರಿ. ಬರ್ಬರ್ ಒಬ್ಬ ವ್ಯಕ್ತಿ 16,000 ರೂಪಾಯಿ ಸಾಲವನ್ನು 25% ಬಡ್ಡಿ ಚಕ್ರ ಬಡ್ಡಿ ದರದಲ್ಲಿ 25% ಚಕ್ರ ಬಡ್ಡಿ ದರದಲ್ಲಿ 2 ವರ್ಷಗಳವರೆಗೆ ಆಗುವ ಚಕ್ರ ಬಡ್ಡಿಯನ್ನು ಕಂಡುಹಿಡಿಯಿರಿ. 2 ವರ್ಷಗಳವರೆಗೆ ಆಗುವ ಚಕ್ರ ಬಡ್ಡಿಯನ್ನು ಕಂಡುಹಿಡಿಯಿರಿ. ಸರ್ ಇದ್ರೊಳಗೆ ಜೀರೋ ಕಟ್ತಾ ಹೊಡಿಯೋಕೆ ಅಂದ್ರೆ ಡೈರೆಕ್ಟ್ ಕಟ್ತಾ ಹೊಡಿಯೋದು. ಹೇಳ್ರಿ, ಏನ್ ಕೊಟ್ಟಿದ್ದೆ ಅಂತ ಕ್ವಶನ್? ಎಷ್ಟು ಸಾವಿರ? 16,000 ರೂಪಾಯಿ ಸಾಲ ತಗೊಂಡ್ರ ಬಡ್ಡಿ ದರ ಎಷ್ಟಿತ್ತು? 25%. ಟೈಮ್ ಎಷ್ಟು ಕೊಟ್ಟಿನಿ? 2 ವರ್ಷ. ಹಂಗಾರೆ ಏನ್ ಕಂಡುಹಿಡಿಯಲಿದೆ? ಚಕ್ರ ಬಡ್ಡಿಯನ್ನು ಕಂಡುಹಿಡಿಯಿರಿ. ಫಸ್ಟ್ ನೋಡ್ರಿ, ರೇಟ್ ಹಿಡಿಬೇಕು. ನಾ ಹೇಳತ್ತಿಲ್ಲ ಇದನ್ನೊಂದು ಹಿಡಿದ್ ಬರ್ತಂದ್ರೆ ಈ ಚಾಪ್ಟರ್ ಮುಗಿದಂಗೆ ಏನು ಇಲ್ಲ. ಇದ್ರೊಳಗೆ ಏನು 6 ಕೊಟ್ಟೆ ಎಷ್ಟು ಅದ? 25% ಅಂದ್ರೆ ಹೆಂಗ್ ರೂಪಾಯಿ? 25/100. ಡೈರೆಕ್ಟ್ ಕಟ್ತಾ ಹೊಡ್ರಿ. 25 ಒಂದ್ಲೆ 25 4 6 ಕೊಟ್ಟೆ ಎಷ್ಟು ಬಂತು? 1/4. ಕ್ಲಿಯರ್? ಅಂದ್ರೆ ಎಷ್ಟು? 4 ರೂಪಾಯಿ ಸಾಲ ಇಸ್ಕೊಂಡ್ರ 1 ರೂಪಾಯಿ ಎಷ್ಟು ಹಾಕ್ಬೇಕು? ಬಡ್ಡಿ ಹಾಕ್ಬೇಕು. ನೋಡ್ರಿ, ನಾ ಈ ಸರಿ ಕ್ವಿಕ್ ಆಗಿ ಮಾಡ್ತೀನಿ. ಇವು ನಿಮ್ಗೆ ಇಲ್ಲೆಲ್ಲ ಬರ್ಕೊಳ್ದು ಸುಮ್ ತಿಳಿಲ್ಲ ಅಂತೇಳಿ ಹ್ಯಾಂಗ್ ಕಲ್ತೀನಿ ಫಾಸ್ಟ್ ಆಗಿ ಬಿಡ್ಬೇಕು. ಇವೆಲ್ಲ ಬರ್ಕೋದ್ಕೊಂಡಿರ್ಬಾರ್ದು. ತಿಳಿಲ್ಲ ಆಗ್ತದಿಲ್ಲ? ನಾನ್ ನಿಮಗೆ ತಿಳಿಲ್ಲ ಅಂತ ಬರ್ಸಿರ್ತೀನಿ. ಮುಂದೆ ನೀವು ಹ್ಯಾಂಗ್ ಲೆಕ್ಕ ಫಾಸ್ಟ್ 21/4 ಡೈರೆಕ್ಟ್ 4ರಿಂದ 5 4ರಿಂದ 5 ಕ್ವಿಕ್ ಆಗಿ ತೊಗೊಳಿಲ್ಲ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬರೀ ಜೋರ್ ಇರ್ತಿಲ್ಲ. ನಿಮಗೆ ತಿಳಿಲ್ಲ ಅಂತ ನಾ ಫಸ್ಟ್ ಗೆ ಬರ್ದಿರ್ತೀನಿ. ಕ್ಲಿಯರ್ ಆಯ್ತಾ? ಈಗ ನೋಡ್ರಿ 4ರಿಂದ 5 4ರಿಂದ 5 ಆಯ್ತು. ಎಷ್ಟು? 2 ವರ್ಷ ಅಂದ್ರೆ 2 ಸರಿ ಬರೀತು. ಕ್ಲಿಯರ್ ಆಯ್ತಾ? ನೋಡ್ರಿ ಬಡ ನೋಡ್ರಿ 4 4 16 5 5 25. ಇಸ್ಕೊಂಡಿದ್ದೆ ಎಷ್ಟಪ್ಪ ಸಾಲ? 16 ರೂಪಾಯಿ ಇಸ್ಕೊಂಡ್ರು ಎಷ್ಟು ಇಸ್ಕೊಂಡ್ರಿ? 16,000 ಅಂದ್ರೆ ಎಷ್ಟು ಜೀರೋ ಕಮ್ಮಿ ಇತ್ತು? 3 0 ಅಂದ್ರೆ ಇಲ್ಲಿ 3 0 ಈ ಕಡೆ 3 0 ಅಂದ್ರೆ 16,000 ಇಸ್ಕೊಂಡಿದ್ದು ಎಷ್ಟು ಮುಗಿಸೋಣ ಬಡ್ಡಿ ಗಂಟ ಕೂಡಿ 25,000 ಅಂದ್ರೆ ಎಷ್ಟು ಹಾಕ್ಯಾನ ಬಡ್ಡಿ? 9,000. 9,000 ಅಂದ್ರೆ ಏನಾಯ್ತಿದು? ಏನಾಯ್ತು? ಚಕ್ರ ಬಡ್ಡಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸಿಂಪಲ್. ಕ್ಲಿಯರ್ ಆಯ್ತಲ್ಲ? ನೋಡ್ರಿ, ಇದು ಏನು? ಟೈಪ್ 1. ಕ್ಲಿಯರ್ ಆಯ್ತಲ್ಲ? ಹೆಂಗ್ SI ಅದ ಟೈಪ್ 1 ಟೈಪ್ 2 ಟೈಪ್ 3 ಟೈಪ್ 4 ಮಾಡಿದ್ರೆ ಇಲ್ಲಿ ಬರ್ತಾವ. ಈಗ ನೀವ್ ಏನ್ ಮಾಡಿದ್ರಪ್ಪ? ಇವೆಲ್ಲ ಕೊಡ್ತಿದ್ದ CI ಕೇಳ್ತಾನ. ನೆಕ್ಸ್ಟ್ ನಾಳೆ ಕ್ಲಾಸ್ ನ ಟೈಪ್ 2 ಒಳಗೆ ಏನ್ ಕೊಡ್ತಾನ? CI ಕೊಡ್ತಾನ, ಟೈಮ್ ಕೊಡ್ತಾನ, ರೇಟ್ ಕೊಡ್ತಾನ, ಇದನ್ನ ಬ್ಲಾಂಕ್ ಇಡ್ತಾನ. ಇದನ್ನ ಕಂಡು ಹಿಡಿಯತ್ತ. ಅವಾಗ ಹೆಂಗ್ ಮಾಡ್ಬೇಕು ಡೀಟೇಲ್ ಆಗಿ ಹೇಳ್ತೀನಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಕ್ಲಿಯರ್ ಆಯ್ತು ಇವತ್ತಿನ ಕ್ಲಾಸ್? ನೆಕ್ಸ್ಟ್ ನಾಳೆಗೆ ಟೈಪ್ 2.